ಶಿವಮೊಗ್ಗದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಎಂಎಲ್ಸಿ ಡಾಕ್ಟರ್ ಧನಂಜಯ ಸರ್ಜಿ, ಅಧಿವೇಶನದಲ್ಲಿ ನಾನು ಎತ್ತಿದ ಪ್ರಶ್ನೆಗಳಿಗೆ ರಾಜ್ಯ ಸರ್ಕಾರದಿಂದ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿದೆ ಎಂದಿದ್ದಾರೆ. ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ವದ ಸುಧಾರಣೆ ತರಲು ಹೆಜ್ಜೆ ಇಡಲಾಗಿದೆ. ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ವದ ಸುಧಾರಣೆಗಳನ್ನು ತಿದ್ದುಪಡಿ ಮಾಡಿ ಜಾರಿಗೆ ತರಲಾಗಿದೆ. ಈ ಹಿಂದೆ ರಾಜ್ಯದ ಸಣ್ಣ ಕ್ಲಿನಿಕ್ ಅಥವಾ ಆಸ್ಪತ್ರೆಗಳು ಬಹುಮಹಡಿ ಕಟ್ಟಡದ ಒಂದು ಭಾಗದಲ್ಲಿದ್ರು ಇಡೀ ಕಟ್ಟಡಕ್ಕೆ ಅಗ್ನಿಶಾಮಕ ಇಲಾಖೆಯಿಂದ ಎನ್ಒಸಿ ಪಡೆಯುವುದು ಕಡ್ಡಾಯವಾಗಿತ್ತು. ಹಳೆಯ ಅಗ್ನಿ ಸುರಕ್ಷತಾ ಮಾನದಂಡದ ಪ್ರಕಾರ 99%ಕ್ಕೂ ಹೆಚ್ಚು ಆಸ್ಪತ್ರೆಗಳು ಪರವಾನಗಿ ಪಡೆಯಲು ಸಂಕಷ್ಟ ಎದುರಿಸುತ್ತಿದ್ವು. ಈ ಬಗ್ಗೆ ಭಾರತೀಯ ವೈದ್ಯಕೀಯ ಸಂಘ ಕೂಡ್ಲಿಗಿ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಅವರು ಒಡಗೂಡಿ ನಾನು ನಡೆಸಿದ ಹೋರಾಟದ ಫಲವಾಗಿ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಮತ್ತು ಗೃಹ ಸಚಿವರಾದ ಪರಮೇಶ್ವರ್ ಅವರು ಜಂಟಿ ಸಭೆ ನಡೆಸಿ ನಿಯಮಗಳನ್ನು ಸರಳೀಕರಿಸಿದ್ದಾರೆ ಎಂದು ಹೇಳಿಕೆ ನೀಡಿದ್ದಾರೆ. ರಾಜ್ಯದಲ್ಲಿ ಖಾಸಗಿ ಮತ್ತು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಒಟ್ಟು 1,50,000 ಸೀಟುಗಳಿದ್ರೆ ಅದರಲ್ಲಿ 1 ಲಕ್ಷ ಸೀಟುಗಳು ಕಂಪ್ಯೂಟರ್ ಸೈನ್ಸ್ ಕೋರ್ಸ್ಗೆ ಇದೆ ಎಂಬ ಆಘಾತಕಾರಿ ವಿಷಯ ಗಮನ ಸೆಳೆದಿತ್ತು. ಇದನ್ನು ಗಂಭೀರವಾಗಿ ಪರಿಗಣಿಸಿದ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಒಂದೇ ಕೋರ್ಸಿಗೆ ಅಧಿಕ ಸೀಟು ಪಡೆಯುವುದನ್ನು ನಿರ್ಬಂಧಿಸಲು ಮತ್ತು ಸರ್ಕಾರಿ ಕಾಲೇಜುಗಳಲ್ಲಿ ಸೌಲಭ್ಯ ಹೆಚ್ಚಿಸಲು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಈ ಮೂಲಕ ಖಾಸಗಿ ವಿಶ್ವವಿದ್ಯಾಲಯಗಳ ಹಾವಳಿಗೆ ಕಡಿವಾಣ ಹಾಕಲಾಗಿದೆ. ಬಡ ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ ಕಲ್ಪಿಸಲಿದೆ ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಎಂಎಲ್ಸಿ ಡಾಕ್ಟರ್ ಧನಂಜಯ ಸರ್ಜಿ ತಿಳಿಸಿದ್ದಾರೆ. ಇವಾಗ 5 ಸೆಷನ್ಸ್ನ ಮುಗಿಸಿದ್ದೇನೆ. 5 ಸೆಷನ್ಸಲ್ಲಿ ಸುಮಾರಷ್ಟು ಆಲ್ಮೋಸ್ಟ್ 13 ಸ್ಟಾರ್ ಕ್ವಶನ್ಸ್ನ 60 ಅನ್ಸ್ಟಾರ್ಡ್ ಕ್ವಶನ್ಸ್ನ ನಾನು ಅಧಿವೇಶನದಲ್ಲಿ ಕೇಳಿದ್ದೆ. ಅದರಲ್ಲಿ ಸುಮಾರಷ್ಟು ಕಾರ್ಯಗತವಾಗಿದೆ. ಅದರ ಬ್ರೌಚರ್ನ ಕೂಡ ತಮಗೆಲ್ಲರಿಗೂ ತಲುಪಿಸುವಂಥ ಕೆಲಸವನ್ನು ಮಾಡಿದ್ದೇನೆ. ಕಳೆದ ಅಧಿವೇಶನದಲ್ಲಿ ಬೆಳಗಾಂ ಅಧಿವೇಶನದಲ್ಲಿ ಭಾಳ ಪ್ರಮುಖವಾದಂಥ ಒಂದು 3 ಸ್ಟಾರ್ ಕ್ವಶನ್ಸ್ನ ನಾನು ಹಾಕಿದ್ದೆ. ಅದಕ್ಕೆ ಸರ್ಕಾರದಿಂದ ಕೂಡ ಒಳ್ಳೆಯ ಪ್ರತಿಕ್ರಿಯೆ ಕೂಡ ಬಂದಿದೆ. ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ ನನ್ನ ಚುಕ್ಕೆ ಗುರುತ ಪ್ರಶ್ನೆ ಇತ್ತು. ಅದನ್ನು ಹಳೆ ಕ್ವಶನ್ಸಲ್ಲಿ ಹಾಕಿದಂಥ ಪ್ರಶ್ನೆಗೆ ರಿಪೀಟೆಡ್ ಅವ್ರ ಪ್ರೆಷರ್ ಹಾಕಿರೋದ್ರಿಂದ, ಉದಾಹರಣೆಗೆ 108 ಆ್ಯಂಬುಲೆನ್ಸ್ನ ಏನು ಪ್ರೈವೇಟೈಸೇಷನ್ ಇತ್ತು ಅದನ್ನು ಗೌರ್ಮೆಂಟ್ ಟೇಕ್ ಓವರ್ ಮಾಡಿದ್ರಿಂದ ಹಿಡಿದು ಡೆಂಗೂ, ಕಳೆದ ವರ್ಷ ಡೆಂಗೂ ಇಡೀ ರಾಜ್ಯದಲ್ಲಿ ಭಾಳಷ್ಟು ಹೆಚ್ಚಿದ್ದಾಗ ವಿಶೇಷವಾಗಿ ನನ್ನ ಸಜೆಷನ್ಸ್ನ ಆರೋಗ್ಯ ಮಂತ್ರಿಗಳು ದಿನೇಶ್ ಗುಂಡೂರಾವ್ ಅವರನ್ನ ಇಡೀ ಸ್ಟೇಟಲ್ಲಿ ಇಂಪ್ಲಿಮೆಂಟನ್ನು ಕೂಡ ಮಾಡಿದ್ರಿಂದ ಹಿಡಿದು ನನ್ನ ಅಧಿವೇಶನದಲ್ಲಿ ಕಳೆದ ಜೂನ್ ಅಧಿವೇಶನದಲ್ಲಿ ಹದಿಹರೆಯದ ಮಕ್ಕಳ ಸಮಸ್ಯೆಗಳ ಬಗ್ಗೆ ಚರ್ಚೆಗೆ 5 ನಿಮಿಷ ಕಾಲಾವಕಾಶ ಕೊಟ್ಟಿದ್ದರು. ಆ ಸಮಯದಲ್ಲಿ ನಾನು ಮಾತಾಡೋದನ್ನು ನೋಡಿ ಸುಮಾರು 25 ನಿಮಿಷ ಸ್ಪೀಕರ್ ಅವರು ಕಾಲಾವಕಾಶ ಕೊಟ್ಟಿದ್ದ ನಂತರ ಅವರು ಕರೆದು ಒಂದು ಹದಿಹರೆಯದ ಮಕ್ಕಳ ಸಮಸ್ಯೆಗಳ ಬಗ್ಗೆ ಒಂದು ಬುಕ್ಕನ್ನು ಕೂಡ ರಿಲೀಸ್ ಮಾಡೋಣಂತೆ ನಮ್ಮ ವಿಧಾನ ಪರಿಷತ್ತಿನಿಂದ ಅಂತೇಳಿ ಹೇಳಿದರು. ಅದನ್ನು ಬುಕ್ ಕೂಡ ನಾನು ರೆಡಿ ಮಾಡಿದ್ದೇನೆ. ಮುಂದಿನ ಅಧಿವೇಶನದಲ್ಲಿ ಕೂಡ ಅದನ್ನು ಬಿಡುಗಡೆ ಸ್ವತಃ ಸ್ಪೀಕರ್ ಅವರು ನಮ್ಮ ಸಭಾಧ್ಯಕ್ಷರಾದಂಥ ಹೊರಟ್ಟಿ ಸರ್ ಅವರು ಮಾಡಲಿದ್ದಾರೆ. ಕಳೆದ ಅಧಿವೇಶನದಲ್ಲಿ ವಿಂಟರ್ ಸೆಷನಲ್ಲಿ 3 ಪ್ರಮುಖ ರಿಕ್ವೆಸ್ಟನ್ನು ನಾನು ಸರ್ಕಾರಕ್ಕೆ ಮಾಡಿದ್ದೆ. ಮೊದಲನೇದಾಗಿ ಇಂಜಿನಿಯರಿಂಗ್ ಸೀಟ್ ಬಗ್ಗೆ. ರಾಜ್ಯದಲ್ಲಿ ಸುಮಾರು 1.5 ಲಕ್ಷ ಇಂಜಿನಿಯರ್ ಸೀಟ್ಸ್ ಇದೆ. 1.5 ಲಕ್ಷ ಇಂಜಿನಿಯರ್ ಸೀಟ್ಸಲ್ಲಿ ಟೋಟಲ್ 37 ಬ್ರಾಂಚಸ್ಸಲ್ಲಿ, ಕಂಪ್ಯೂಟರ್ ಆ್ಯಂಡ್ ಅಲೈಡ್ ಬ್ರಾಂಚಸ್ಸಲ್ಲಿ 1 ಲಕ್ಷ ಸೀಟ್ಸನ್ನು ಕೊಟ್ಟಿದ್ದಾರೆ. ಒಂದು ಆಶ್ಚರ್ಯ ಆಗ್ತದೆ. ಸುಮಾರು 17 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಇದೆ. 7,000 ಟೋಟಲ್ ಸೀಟ್ಸ್ ಇದೆ. ಆ 7,000 ಸೀಟ್ಸಲ್ಲಿ ಕೇವಲ 700 ಮಾತ್ರ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಸೀಟ್ಸ್ ಇದೆ. ಆದರೆ
ಇಡೀ ಕರ್ನಾಟಕ ರಾಜ್ಯದಲ್ಲಿ 1.5 ಲಕ್ಷ ಸೀಟ್ಸಲ್ಲಿ 1 ಲಕ್ಷ ಇಂಜಿನಿಯರಿಂಗ್ ಸೀಟ್ಸಲ್ಲಿ 1 ಲಕ್ಷ ಕಂಪ್ಯೂಟರ್ ಸೈನ್ಸ್ ಸೀಟ್ಸ್ ಇದೆ ಅಂದರೆ ಯಾವ ರೀತಿ ತಾರತಮ್ಯ ಆಗಿದೆ. ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಬರೀ 10% ಕಂಪ್ಯೂಟರ್ ಸೈನ್ಸ್ ಸೀಟ್ಸ್ ಇದ್ದರೆ ಸಪ್ತಗಿರಿ ಅಂತ ಒಂದು ಇನ್ಸ್ಟಿಟ್ಯೂಷನಲ್ಲಿ ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ 4300 ಸೀಟ್ಸಲ್ಲಿ 4100 ಸೀಟ್ಸು ಇಂಜಿನಿಯರಿಂಗ್ ಸೀಟ್ಸ್, 92% ಇಂಜಿನಿಯರಿಂಗ್ ಸೀಟ್ಸು ಕಂಪ್ಯೂಟರ್ ಸೈನ್ಸ್ ಇದೆ ಅಂದರೆ ಯಾವ ರೀತಿ ತಾರತಮ್ಯ ಅಂತ ಹೇಳಿ. ಒಬ್ಬ ಇಂಜಿನಿಯರಿಂಗ್ ಸೀಟ್ಸಲ್ಲಿ ಕಂಪ್ಯೂಟರ್ ಸೈನ್ಸ್ ಯಾವುದೇ ಡಿಪಾರ್ಟ್ಮೆಂಟ್ ಇದ್ದರೂ 20 ಜನ ಸ್ಟೂಡೆಂಟ್ಸ್ಗೆ ಒಬ್ಬರು ಲೆಕ್ಚರ್ ಬೇಕಾಗ್ತದೆ, ಅಸಿಸ್ಟೆಂಟ್ ಪ್ರೊಫೆಸರ್ ಬೇಕಾಗ್ತದೆ, 60 ಜನಕ್ಕೆ ಅಸೋಸಿಯೇಟ್ ಪ್ರೊಫೆಸರ್ ಬೇಕಾಗ್ತದೆ, 180 ಜನಕ್ಕೆ ಒಂದು ಪ್ರೊಫೆಸರ್ ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಅಷ್ಟು ಜನ ಅಸಿಸ್ಟೆಂಟ್ ಪ್ರೊಫೆಸರ್ನ ಮತ್ತು ಅಸೋಸಿಯೇಟ್ ಪ್ರೊಫೆಸರ್ನ ಹಿಡ್ಕೊಂಡು ಹೇಗೆ ಮಾಡಲಿಕ್ಕೆ ಸಾಧ್ಯ ಪ್ರೈವೇಟ್